ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ನಾವು ಈ ದಿನ ಪುಷ್ಯ ಮಳೆಯ ಒಂದು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಕ್ರೋಧಿ ನಾಮ ಸಂವತ್ಸರದ ಪುಷ್ಯ ಮಳೆಯ ಒಂದು ಪ್ರಮಾಣ ಎಷ್ಟಿರುತ್ತೆ ನೋಡಿ. ವಿಶೇಷವಾಗಿ ಪುಷ್ಯ ಮಳೆ 19/7/2024ರಿಂದ 2/8/2024 ಕೂಡ ಪುಷ್ಯ ಮಳೆಯ ಒಂದು ವಿಚಾರ ಇರುವಂಥದ್ದು. ಇನ್ನು ಈ ಮಳೆ ಆಷಾಢದಲ್ಲಿ ಶುಕ್ಲ ಪಕ್ಷದಲ್ಲಿ ಶುಕ್ರವಾರ 11:21 ರಾತ್ರಿಯ ವೇಳೆಯಲ್ಲಿ ಮೀನ ಲಗ್ನದಲ್ಲಿ ಜನನ ಆಗ್ತಕ್ಕಂಥದ್ದು. ಇನ್ನು ವಾಹನ ಬಂದು ಕಪ್ಪೆ ಆಗಿರುವಂಥದ್ದು. ಅದೇ ರೀತಿ ಸ್ತ್ರೀ ಪುರುಷ ಯೋಗದಲ್ಲಿ ಸೂರ್ಯ ಚಂದ್ರ ಯೋಗದಲ್ಲಿ ಮಳೆಯ ಒಂದು ಉದ್ಭವ ಆಗುವಂಥದ್ದು. ಇನ್ನು ತಟದಲ್ಲಿ ಪತನ ಅಂದರೆ ನದಿ ತೀರಗಳಲ್ಲಿ ಮತ್ತು ಸಮುದ್ರ ತೀರದಲ್ಲಿ ಅತಿ ಹೆಚ್ಚು ಮಳೆಯಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಅದೇ ರೀತಿ ಹೂಗಾರ ಮನೆಯಲ್ಲಿ ವಾಸ ಸ್ಥಾನ ಈ ಒಂದು ಮಳೆಯ ದೇವತೆಯದ್ದಾಗಿರ್ತಕ್ಕಂಥದ್ದು. ಇನ್ನು 65% ಮಳೆಯಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಸುರುಷ್ಟಿಯಾಗುವಂಥದ್ದು ಮತ್ತು ಬೆಳೆಗಳಿಗೆ ಅನುಕೂಲ ಆಗುವಂತಹ ಒಂದು ವಿಶೇಷತೆಗಳು ಬಹಳಷ್ಟು ಇರ್ತಕ್ಕಂಥದ್ದು. ಇನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದಲ್ಲಿ ಸಮ ಪ್ರಮಾಣವಾಗಿ ಈ ಒಂದು ಮಳೆಯಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಅದೇ ರೀತಿ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ನಮ್ಮ ರಾಜ್ಯ ವ್ಯಾಪ್ತಿಗಳಲ್ಲಿ ನೋಡುವಂಥದ್ದಾದರೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಎರಡೂ ಭಾಗದಲ್ಲೂ ಕೂಡ ಸಮ ಪ್ರಮಾಣದಲ್ಲಿ ಮಳೆಯಾಗುವಂತಹ ಒಂದು ವಿಶೇಷತೆ ಇರುತ್ತೆ. ಇದಿಷ್ಟು ಕೂಡ ಪುಷ್ಯ ಮಳೆಯ ಒಂದು ವಿಚಾರ ಆಗಿರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.